10ನೇ ಕ್ಲಾಸು. ಅಬ್ಬಾ, ಇದೊಂದ್ ವರ್ಷ ಮುಗ್ದೋದ್ರೆ ಸಾಕು. ಸ್ಕೂಲಿಗೆ ಬರೋ ತಪ್ಪುತ್ತೆ, ಸ್ಕೂಲ್ ಅನ್ನೋ ತಲೆನೋವು ತಪ್ಪುತ್ತೆ, ಸ್ಕೂಲ್ ಕಡೆ ತಲೆ ಹಾಕು ಮಲ್ಗಲ್ಲ ನಾನು ಅನ್ನೋದ್ರಿಂದ ಹಿಡ್ದು, ಲೋ ನಾವ್ 10th ಸ್ಟ್ಯಾಂಡರ್ಡ್ ಕ್ಲಾಸ್ಮೇಟ್ಸ್ ಎಲ್ಲ ಒಂದ್ಸರಿ ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವೇನ್ರೋ ಅಂತ ನೀವ್ ಅಂದ್ಕೊಳ್ಳೋ ಕಾಲ ಬಂದೇ ಬರುತ್ತೆ. ನೀವ್ ಉದ್ಧಾರ ಆಗಲ್ರೋ, ನೀವ್ ಜೀವನದಲ್ಲಿ ಖಂಡಿತ ಉದ್ಧಾರ ಆಗಲ್ಲ ಅಂತ ಮೇಷ್ಟ್ರು ಬೈದ ಬೈಗುಳ ಮತ್ತೊಂದ್ಸರಿ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಮುಂದೆ ಒಂದಿನ ನೀವ್ ಅಂದ್ಕೊಳ್ಳೋ ಕಾಲ ಬಂದೇ ಬರುತ್ತೆ. ಕ್ಲಾಸ್ ಅಲ್ಲಿರೋ ಎಲ್ರಿಗೂ ನೀವಿಟ್ಟ ಅಡ್ಡ ಹೆಸರುಗಳು, ಒಬ್ರ ಮೇಲೊಬ್ರು ನೀವ್ ಹೇಳ್ಕೊಂಡಂತ ಚಾಡಿಗಳು ಮಧುರ ನೆನಪುಗಳಾಗಿ ಉಳಿಯಲಿವೆ ಜೀವನದುದ್ದಕ್ಕೂ. 10ನೇ ಕ್ಲಾಸ್ ಫೇರ್ವೆಲ್ ದಿನ ಇನ್ನೇನು ಶಾಲೆ ಮುಗಿದಿದೆ ಅಂದಾಗ ಟೀಚರ್ಸ್ ನ, ಫ್ರೆಂಡ್ಸ್ ನ ಆ ಅಪ್ಪುಗೆ ಆ ದಿನ ಎಲ್ಲರ ಮನಸ್ಸಿಂದ ಬರುವಂತಹ ಭಾವನಾತ್ಮಕ ಮಾತುಗಳು ಇನ್ನು ನೆನಪಲ್ಲೇ ಉಳಿಯಲಿವೆ. ಸ್ಲಾಮ್ ಬುಕ್ ಅಲ್ಲಿ ಬರ್ದಿರೋ ಗೋಲ್ಸ್ ಗಳು ರೀಚ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಸ್ನೇಹಿತರು ನಿಮ್ಗೆ ಸಿಗದೆ ಇರೋಷ್ಟು ದೂರ ಮಾತ್ರ ಹೊರಟು ಜೀವನ ಕಟ್ಕೋತಾರೆ. 10ನೇ ಕ್ಲಾಸ್ ಪಾಸ್ ಆಗೋಕೆ ನೀವೆಷ್ಟು ಚಾಪ್ಟರ್ಸ್ ಓದಿರ್ತಿರೋ ಏನೋ ನೆನ್ಪಿರಲ್ಲ, ಆದ್ರೆ ನಿಮ್ ಬದುಕಲ್ಲಿ 10ನೇ ಕ್ಲಾಸ್ ಅನ್ನೋದೇ ಒಂದು ದೊಡ್ಡ ಚಾಪ್ಟರ್ ಆಗಿ ಸದಾ ಉಳಿಯುತ್ತೆ. ಯಾರೆಲ್ಲ 10ನೇ ಕ್ಲಾಸ್ ಅಲ್ಲಿ ಇದಿರೋ ಶಾಲೆಯ ಮೂಲೆ ಮೂಲೆಗೂ ಹೋಗಿ ನೆನಪುಗಳನ್ನ ಸಂಗ್ರಹಿಸಿ, ಎಲ್ಲಾ ಶಿಕ್ಷಕರನ್ನು ಕೂಡ ಹೋಗಿ ಮಾತಾಡಿಸಿ, ನಿಮ್ ಸ್ನೇಹಿತರ ಜೊತೆಗೆ ಆದಷ್ಟು ಒಳ್ಳೆ ಸಮಯ ಕಳೀರಿ. ಇನ್ ಮುಂದೆ ಆಗೋ ಸ್ನೇಹಗಳಲ್ಲಿ ಸ್ವಲ್ಪನಾದ್ರೂ ಸ್ವಾರ್ಥ ಇದ್ದೇ ಇರುತ್ತೆ. ನಿಮ್ ಟೀಚರ್ಸ್ ನಿಮ್ಮನ್ನ ಪಾಸ್ ಮಾಡ್ಸೋಕೆ ಪಡೋ ಪ್ರಯತ್ನ ಬಹುಶಃ ಇನ್ ಮುಂದೆ ನಿಮ್ ಬದುಕಲ್ಲಿ ಯಾರೂ ಮಾಡಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೊಬ್ರು ಸ್ಪರ್ಧಿ ಆಗ್ತೀರಾ. ನೀವ್ ಸೋತಾಗ ನಿಮ್ಮನ್ನ ಮೇಲೆಬ್ಸೋ ಶಿಕ್ಷಕರು ಸಿಗೋದು ಬಹಳ ಕಷ್ಟ. ಎಲ್ಲ ಸುಂದರ ನೆನಪುಗಳ ಹೊತ್ತು ಜೀವನ ಮುಂದೆ ಸಾಗ್ಲಿ. ಯಾಕೆಂದ್ರೆ 10ರ ಮಕ್ಕಳೇ ಉತ್ತಿ ಬಿತ್ತಿದ ಬೀಜ ಕೈ ತುತ್ತಾಗುವ ಕಾಲವಿದು. ಹೆತ್ತವರು ಅತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ 10 ಕನಸುಗಳ ತೇರು ಹತ್ತಬೇಡವೇ ನೀವು? ಮತ್ಯಾಕೆ ಆಲಸ್ಯದ ಮಾತು? ಮತ್ತೆ ಮತ್ತೆ ಓದಿ ಮಕ್ಕಳೇ, ಕತ್ತಲೆಯೇ ನಿಮ್ಮ ನೋಡಿ ನಾಚಬೇಕು. ಚೆನ್ನಾಗಿ ಓದ್ಬೇಕು. ನಿಮ್ಮೆಲ್ಲರ ಬಗ್ಗೆನೂ ಈ ಊರು ಹೆಮ್ಮೆಯಿಂದ ಮಾತಾಡ್ಬೇಕು. ನಿನಗೆ ಓದ್ ಯಾಕೆ ಬೇಕು ಅಂತ ಕೇವಲವಾಗಿ ಮಾತಾಡಿದವರು ನಿಮ್ಮ ಅರ್ಹತೆನ ನೋಡಿ ಅವಮಾನ ಮಾಡಿದವರು, ಹೆಣ್ಮಕ್ಳು ಹುಟ್ಟಿರೋದು ಬರೀ ಮದುವೆ ಮಾಡ್ಕೊಳಕ್ಕೆ ಅಂತ ಮಾತಾಡಿದವ್ರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಬಗ್ಗೆನೂ ಹೆಮ್ಮೆಯಿಂದ ಮಾತಾಡ್ಬೇಕು. ನಿಮ್ಮನ್ನ ನೋಡ್ಬೇಕು ಅಂದ್ರೆ ಹೀಗೆ ತಲೆ ಎತ್ತೆ ನೋಡ್ಬೇಕು. गणित से मोहब्बत का मजा अलग ही है। कुछ दार्शनिक कहते हैं, जैसे शायद गैलीलियो ने पहली बार ये बात कही, न्यूटन ने भी कही, उन्होंने कहा कि अगर आप भगवान की भाषा समझना चाहते हैं तो मैथ्स पढ़ो। नहीं, हंसने की बात नहीं, बड़ी गहरी बात है। उन्होंने कहा भगवान ने इस दुनिया को इतना सिस्टमैटिक बनाया है कि वो अवश्य ही एक महान गणितज्ञ रहा होगा।